ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಹಾಜರಾಗಿದ್ದೇನೆ. ಇದು ನನ್ನ ಡಿಜಿಟಲ್ ವಾಹಿನಿ. ಈ ಡಿಜಿಟಲ್ ವಾಹಿನಿಯನ್ನು ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ನಿಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಅದೇನೇ ಸ್ವತಂತ್ರ ಪತ್ರಿಕೋದ್ಯಮದ ಜೀವಾಳ. ಯಾಕೆಂದರೆ ನಮಗೆ ಬೇರೆ ಯಾರ ಬೆಂಬಲವೂ ಇರಲ್ಲ. ರಾಜಕೀಯ ಪಕ್ಷಗಳ ಬೆಂಬಲವನ್ನಾಗಲಿ, ಇನ್ನು ಯಾರೇ ಉದ್ಯಮಪತಿಗಳ ಬೆಂಬಲವಾಗಲಿ ನಾವು ತೆಗೆದುಕೊಳ್ಳಲ್ಲ. ಯಾಕಂದರೆ ಅವರ ಬೆಂಬಲ ತೆಗೆದುಕೊಂಡ ತಕ್ಷಣ ಸ್ವತಂತ್ರವಾಗಿ ನಾವು ಮಾತನಾಡೋದಕ್ಕೆ ಸಾಧ್ಯ ಆಗಲ್ಲ. ನನಗೆ ಸ್ವತಂತ್ರವಾಗಿ ಮಾತನಾಡಬೇಕು, ನನಗೆ ಅನಿಸಿದ್ದನ್ನು ಹೇಳಬೇಕು. ಆ ಕಾರಣಕ್ಕಾಗಿ ಇವರ ಯಾರ ಬಳಿಗೂ ನಾನು ಸಹಾಯ ತೆಗೆದುಕೊಳ್ಳಾರೆ. ನಾನು ಅದಕ್ಕಾಗಿ ತಮ್ಮನ್ನು ಕೇಳ್ತೀನಿ, ತಮ್ಮನ್ನು ಸರಗೊಡ್ಡಿ ಬೇಡ್ತೀನಿ, ನನಗೆ ಸಹಾಯ ಮಾಡಿ. ತಮ್ಮ ಸಹಾಯದಿಂದ ನನ್ನ ಸ್ವತಂತ್ರ ಪತ್ರಿಕೋದ್ಯಮದ ಈ ಪಯಣ ಮುಂದುವರಿಯಲಿ ಅಂತ. ಎನಿವೆ, ನಾಳೆ ರಾಜ್ಯ ವಿಧಾನಸಭಾ ಚುನಾವಣೆಯ ಮತದಾನ ನಡೆಯುತ್ತೆ. ನಿನ್ನೆ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರ ನಿಂತಿದೆ. ಇವತ್ತು ಮನೆ ಮನೆಗೆ ಹೋಗಿ ಪ್ರಚಾರ ನಡೀತಾ ಇದೆ. ಸೊ ಇವತ್ತು ರಾತ್ರಿ ಏನು ನಡೆಯುತ್ತೋ ಗೊತ್ತಿಲ್ಲ. ನಮ್ಮ ಡೆಮೋಕ್ರಸಿ ಯಾವ ಹಂತದಲ್ಲಿ ಇದೆ ಅನ್ನೋದು ನಮಗೆ ಗೊತ್ತು. ಸೊ ಆದ್ದರಿಂದ ಇವತ್ತು ರಾತ್ರಿ ಯಾವ ಬದಲಾವಣೆ ಆಗುತ್ತೋ, ಏನು ಬದಲಾವಣೆ ಆಗುತ್ತೋ, ಯಾರು ದುಡ್ಡು ಹಂಚ್ತಾರೋ, ಯಾರು ಬಂಗಾರ ಹಂಚ್ತಾರೋ, ಯಾರು ಸೀರೆ ಹಂಚ್ತಾರೋ, ಯಾರು ಕುಕ್ಕರ್ ಹಂಚ್ತಾರೋ ಗೊತ್ತಿಲ್ಲ ನಮಗೆ. ಎನಿವೆ, ನಾಳೆ ಬಹಳ ಮಹತ್ವದ್ದು. ಈ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳು ನನ್ನ ಮುಂದೆ ಇವೆ. ಆ ಪ್ರಶ್ನೆಗಳನ್ನು ತಮ್ಮ ಮುಂದೆ ನಾನು ಇಡ್ತೀನಿ. ಹಾಗೆಯೇ ತಾವು ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ಯಾಕಂದರೆ ಜನತಂತ್ರ ಏನಿದೆ, ಜನತಂತ್ರದಲ್ಲಿ ಚುನಾವಣೆ ಬಹಳ ಬಹಳ ಮುಖ್ಯವಾದ. ಈ ಒಂದು ಜನತಂತ್ರದಲ್ಲಿ ನಿಷ್ಪಕ್ಷಪಾತವಾದ ಒಂದು ಚುನಾವಣೆ ನಡೆಯಬೇಕು. ನಿಷ್ಪಕ್ಷಪಾತ ಚುನಾವಣೆಯ ನಡೆಯುವಂತೆ ನೋಡಿಕೊಳ್ಳಬೇಕಾದ್ದು ಚುನಾವಣಾ ಆಯೋಗ, ಬಹಳ ಸ್ಪಷ್ಟವಾಗಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಅದು ಚುನಾವಣಾ ಆಯೋಗಕ್ಕೆ ಕೇಳುವ ಪ್ರಶ್ನೆಗಳು, ವರಮಾನ ತೆರಿಗೆ ಇಲಾಖೆಗೆ ಕೇಳುವ ಪ್ರಶ್ನೆಗಳು. ಇವು ಹೇಗೆ ಕೆಲಸ ಮಾಡ್ತಾ ಇವೆ? ಒಂದು, ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ. ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದೆಯಾ? ಯಾಕೆಂದರೆ ಚುನಾವಣಾ ಆಯೋಗ ಯಾವುದೇ ರಾಜಕೀಯ ಪಕ್ಷಗಳ ಪ್ರತಿನಿಧಿ ಆಗಕೂಡದು. ಅದು ಒಂದು ರಾಜಕೀಯ ಪಕ್ಷದ ಪ್ರತಿನಿಧಿ ಅಂತ ಚುನಾವಣಾ ಆಯೋಗ ಕೆಲಸ ಮಾಡಿದರೆ ಆಗ ಜನತಂತ್ರದ ಸೌಧ ಕುಸಿಯುತ್ತೆ, ಕುಸಿದು ಬೀಳುತ್ತೆ. ಆದ್ದರಿಂದ ಚುನಾವಣಾ ಆಯೋಗವನ್ನು ಪ್ರಶ್ನಿಸಬೇಕಾದ್ದು ಎಲ್ಲರ ಕರ್ತವ್ಯ ಆಗಿದೆ. ಆದ್ದರಿಂದ ಈ ಬಗ್ಗೆ ತಾವು ಯೋಚನೆ ಮಾಡಬೇಕು. ಸೊ ಕಳೆದ ಕೆಲವು ದಿನಗಳಿಂದ ಇವರು ರಾಜಕೀಯ ನಾಯಕರುಗಳು, ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟವರು ಏನಿದ್ದಾರೆ, ಅವರು ನಗದು ಹಣವನ್ನು ಇಟ್ಟುಕೊಂಡಿದ್ದನ್ನು ವಶಪಡಿಸಿಕೊಳ್ಳುವ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಈ ವಿಚಾರದಲ್ಲಿ ಈ ನಗದು ಹಣ ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಮನೆಯಲ್ಲಿ ಮಾತ್ರ ಇದೆಯಾ? ಬಿಜೆಪಿಯವರು ಕೈಯಲ್ಲಿ ದುಡ್ಡೇ ಇಲ್ವಾ? ಅವರು ಬೀದಿ ಬಿಕಾರಿಗಳ, ಅವರು ಹಣ ಖರ್ಚು ಮಾಡ್ತಾನೆ ಇಲ್ವಾ? ಕೇವಲ ಕಾಂಗ್ರೆಸ್ ನಾಯಕರ ಮನೆಗಳಲ್ಲಿ, ಕಾಂಗ್ರೆಸ್ ನಾಯಕರಿಗೆ ಸಂಬಂಧಪಟ್ಟ ಉದ್ಯಮಿಪತಿಗಳ ಮನೆಗಳಲ್ಲಿ ಮಾತ್ರ ಯಾಕೆ ಹಣ ಸಿಗ್ತಾ ಇದೆ? ಈ ಪ್ರಶ್ನೆಗೆ ಉತ್ತರ ನೀವು ಕಂಡುಕೊಳ್ಬೇಕು. ನಾನು ಪ್ರಶ್ನೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ, ಚುನಾವಣಾ ಆಯೋಗದ ಮುಂದೆ ಇಡ್ತಾ ಇದ್ದೀನಿ. ಯೋಚಿಸಿ, ಯಾಕೆ ಕಾಂಗ್ರೆಸ್ ನಾಯಕರ ಮನೆಗಳಲ್ಲಿ ಮಾತ್ರ ಹಣ ಸಿಗುತ್ತೆ? ಹಾಗೆಯೇ ಇನ್ಕಮ್ ಟ್ಯಾಕ್ಸ್ ದಾಳಿ ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ ಮಾತ್ರ ಯಾಕೆ ನಡೆಯುತ್ತೆ, ಬಿಜೆಪಿಯವರ ಮನೆ ಮೇಲೆ ಯಾಕೆ ನಡೀತಾ ಇಲ್ಲ? ಯಾವುದೊಬ್ಬ ಬಿಜೆಪಿ ನಾಯಕನ ಮನೆಯಲ್ಲೂ ಹಣ ಸಿಕ್ಕಿಲ್ಲ ಅಂದರೆ ಅವ್ರ ಮನೆ ಮೇಲೆ ದಾಳಿ ನಡೆದಿಲ್ಲ ಅಂತ. ಆ ದಾಳಿ ನಡೆದ ವಿವರ ಇದ್ದರೆ ಚುನಾವಣಾ ಆಯೋಗ ಜನರ ಮುಂದೆ ಇಟ್ಟು ಆಯೋಗ ಇಶ್ಯೂ. ಆದರೆ ಬಿಜೆಪಿ ನಾಯಕರುಗಳು ಏನಿದ್ದಾರೆ, ಅವರ ಯಾವುದೇ ಮನೆಗಳ ಮೇಲೆ ದಾಳಿ ನಡೆಯಲ್ಲ, ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ ಮಾತ್ರ ದಾಳಿ ನಡೆಯುತ್ತೆ. ಯಾಕೆ? ಇನ್ನು ಚುನಾವಣಾ ಪ್ರಚಾರದ ವೈಖರಿಯನ್ನು ನಾವು ಗಮನಿಸಿದ್ರೆ ಯಾವ ರಾಜಕೀಯ ಪಕ್ಷಗಳು ಎಷ್ಟು ಹಣವನ್ನು ವೆಚ್ಚ ಮಾಡುತ್ತಿವೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿಮಗೆ ಗೊತ್ತಿದೆ, ನೀವು ನೋಡಿದ್ದೀರಿ, ನೀವು ತೀರ್ಮಾನ ತೆಗೆದುಕೊಳ್ಳಿ. ಸಾಮಾನ್ಯ ಜನ ಚುನಾವಣಾ ವೆಚ್ಚ ಏನಿದೆ, ವೆಚ್ಚ ಯಾವ ರಾಜಕೀಯ ಪಕ್ಷಗಳದ್ದು ಎಷ್ಟೆಷ್ಟಾಗಿದೆ ನೀವು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಲೋಚನೆ ಮಾಡಿದ್ರೆ ಗೊತ್ತಾಗ ಯಾರು ಜಾಸ್ತಿ ಖರ್ಚು ಮಾಡಿದ್ದಾರೆ.
ಯೋಚನೆ ಮಾಡಿ. ಅತಿಯಾಗಿ ಯಾರು ಹಣವನ್ನು ವೆಚ್ಚ ಮಾಡ್ತಾರೆ ಅವರು ಹಣ ಪ್ರಾಮಾಣಿಕವಾಗಿ ದುಡಿದದ್ದಾಗಿರಲ್ಲ. ಈ ಬಗ್ಗೆ ತಾವು ಯೋಚನೆ ಮಾಡಿ. ಹಾಗೆಯೇ ಬಿಜೆಪಿ ನಾಯಕರಿಗೂ ಹಣ ಹಂಚುತ್ತಾನೆ ಇಲ್ವಾ? ಚುನಾವಣಾ ಆಯೋಗದ ಕಾರ್ಯಾಚರಣೆಗಳನ್ನ ಗಮನಿಸಿದರೆ ಬಿಜೆಪಿ ನಾಯಕರು ಯಾರೂ ಕೂಡ ಹಣ ಹಂಚಿಕೆ ಮಾಡ್ತಾ ಇಲ್ಲ. ಈ ಬಗ್ಗೆ ತಾವು ಯೋಚನೆ ಮಾಡಿ. ಇನ್ನು ಜಾಹೀರಾತಿಗೂ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ಕಾಂಗ್ರೆಸ್ಗೆ ಒಂದು ನೋಟಿಸನ್ನು ಕೊಟ್ಟಿದೆ. ತಾವು ಯಾವ ಒಂದು ಜಾಹೀರಾತನ್ನು ಕೊಟ್ಟಿದ್ದೀರಿ ಅದಕ್ಕೆ ಸಾಕ್ಷ್ಯವನ್ನು ನೀಡಿ. 7ನೇ ತಾರೀಕು ಡೆಡ್ಲೈನ್ ಇತ್ತು, ಇದುವರೆಗೆ ಕಾಂಗ್ರೆಸ್ ಅದಕ್ಕೆ ಸಾಕ್ಷ್ಯವನ್ನು ನೀಡಿಲ್ಲ. ಜಾಹೀರಾತಿನ ಸಾಕ್ಷ್ಯವನ್ನು ನೀಡೋದಿದ್ದರೆ ಅದು ಕಾಂಗ್ರೆಸ್ ಮಾತ್ರ ನೀಡಬೇಕಾ? ಭಾರತೀಯ ಜನತಾ ಪಕ್ಷ ಅವರು ನೀಡಿದ ಜಾಹೀರಾತಿಗೆ ಸಾಕ್ಷ್ಯ ನೀಡಬೇಕಾದ ಅಗತ್ಯ ಇಲ್ಲವೇ? ಫಸ್ಟ್ ಪ್ರಶ್ನೆ. ಎರಡನೇದು, ಅವರು ಜಾಹೀರಾತು ನೀಡಿದ್ದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಭಾಷಣಗಳಲ್ಲಿ ಅವರು ಬಳಸಿದ ಭಾಷೆ, ಸಾರ್ವಜನಿಕ ಸಭೆಗಳಲ್ಲಿ ಅವರು ಆಡಿದ ಮಾತೇನಿದೆ ಅದು ಜಾಹೀರಾತೇನೆ. ಅದಕ್ಕೆ ಯಾಕೆ ಚುನಾವಣಾ ಆಯೋಗ ನೋಟಿಸನ್ನು ಕೊಡಲ್ಲ? ಈ ಪ್ರಶ್ನೆಗಳನ್ನು ನೀವು ಕೇಳಬೇಕಾಗಿದೆ. ಮತ ಹಾಕುವುದಕ್ಕಿಂತ ಮೊದಲು ನೀವು ಯೋಚಿಸಿ, ನೀವು ಆಲೋಚನೆ ಮಾಡಿ. ಯತ್ನಾಳ್ ಅಂತವರು ಏನೇನು ಮಾತನಾಡಿದರು. ನನಗೆ ಮುಸ್ಲಿಮರೇ ಮತ ಬೇಡ ಅನ್ನುವುದು ಧರ್ಮದ ಬಳಕೆ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಬಜರಂಗ ಬಲಿ ಅಥವಾ ಹನುಮಂತನ, ಆಕ್ಚುಲಿ ಕರ್ನಾಟಕದಲ್ಲಿ ಬಜರಂಗ ಬಲಿ ಅನ್ನಲ್ಲ, ಈ ಉತ್ತರ ಭಾರತೀಯವರಿಗೆ ಅದು ಕೂಡ ತಲೆಯಲ್ಲಿಲ್ಲ. ಕರ್ನಾಟಕದಲ್ಲಿ ಹನುಮಂತ ಅಂತಾರೆ, ವಾಯುಪುತ್ರ ಅಂತಾರೆ. ಸಂಸ್ಕೃತ ಅವರು ವಾಯುಪುತ್ರ ಹನುಮಂತ ಅಂತಾರೆ. ಬಜರಂಗ ಬಲಿ ಉತ್ತರ ಭಾರತದ ಹೆಸರು. ಅದನ್ನ ಬಳಕೆಯನ್ನು ಪ್ರಾರಂಭ ಮಾಡಿದ್ದು ಅದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಅಲ್ವಾ? ಇನ್ನು ಕರ್ನಾಟಕದ ಸಾರ್ವಭೌಮತ್ವ ಮತ್ತು ಅಸ್ಮಿತೆಯ ಪ್ರಶ್ನೆ. ಕರ್ನಾಟಕದ ಸಾರ್ವಭೌಮತ್ವ ಮತ್ತು ಅಸ್ಮಿತೆಯನ್ನು ಉಳಿಸಿಕೊಳ್ಳಬೇಕು ಅಂತ ಅಂದರೆ, ಅದರ ಮೇಲೆ ದಾಳಿ ನಡೀತಾ ಇದೆ ಅಂತ ಅಂದರೆ ಅದು ಹೇಗೆ ದೇಶವನ್ನು ಒಡೆಯುವ ಕೆಲಸ ಆಗುತ್ತೆ? ದೇಶ ಒಡೆಯುವ ಕೆಲಸ ಅದು ಹೇಗಾಗುತ್ತೆ? ಅದು ಕರ್ನಾಟಕದ ಅಸ್ಮಿತೆ, ಕರ್ನಾಟಕದ ಸಾರ್ವಭೌಮತ್ವ ಅಂತಂದ್ರೆ ಇದು ಈ ಇಂಡಿಯಾ ಅನ್ನುವುದೇನಿದೆ ಇದೊಂದು ಒಕ್ಕೂಟ. ಕರ್ನಾಟಕ ಅನ್ನುವುದು ಒಂದು ಭಾಗ, ದೇಶದ ಒಳಗಿನ ದೇಶಗಳಿದ್ದ ಹಾಗೆ ಇದು ಕರ್ನಾಟಕ. ಇಲ್ಲಿ ಕನ್ನಡ ಭಾಷೆ, ಸಂಸ್ಕೃತಿ, ಪರಂಪರೆ, ಸಾಹಿತ್ಯ ಇದು ಎಲ್ಲವೂ ಇನ್ನುಗೊಂಡಿದೆ. ಇದರ ಮೇಲೆ ದಾಳಿ ನಡೆದಿದೆ ಅಂತಂದ್ರೆ ಅದು ದೇಶವನ್ನು ಒಡೆಯುವ ಕೆಲಸವಾಗುತ್ತೆ. ನೀವು ಕರ್ನಾಟಕವನ್ನು ಬೇರ್ಪಡಿಸುತ್ತಿದ್ದೀರಿ ಅನ್ನೋ ಹೇಳುವ ಮೂಲಕ ದೇಶ ಪ್ರೇಮದ ಹೆಸರನ್ನು ತಂದು ಬೆದರಿಕೆ ಒಡ್ಡುವ ಕೆಲಸ ಇದಾಗಿದೆಯೋ ಇಲ್ಲವೋ ಚುನಾವಣಾ ಆಯೋಗ ಆಲೋಚನೆ ಮಾಡಬೇಕು. ಚುನಾವಣಾ ಆಯೋಗ ಈ ಬಗ್ಗೆ ಯಾಕೆ ಮೌನವಾಗಿದೆ ಅನ್ನೋದು. ಇನ್ನು JP ನಡ್ಡಾ ಅವರ ಹೇಳಿಕೆಯಂತೂ ಸಂವಿಧಾನ ವಿರೋಧಿಯಾದದ್ದು. JP ನಡ್ಡಾ ನೀಡಿರುವ ಹೇಳಿಕೆ ಇದೆಯಲ್ಲ ಅದು ಅಪಾಯಕಾರಿಯಾದದ್ದು ಮತ್ತು ಇಡೀ ಈ ಒಂದು ನಮ್ಮ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆಯ ಮೇಲೆ ನಡೆಸಿದ ದಾಳಿ ಅದು. ನೀವು ಬಿಜೆಪಿಗೆ ಮತ ಹಾಕದಿದ್ದರೆ ಕೇಂದ್ರ ಸರ್ಕಾರದ ಯೋಜನೆಗಳು, ಮೋದಿ ಯೋಜನೆಗಳು ನಿಂತು ಹೋಗ್ತವೆ ಅಂತ ಬಿಜೆಪಿ ಅಧ್ಯಕ್ಷರು ಹೇಳ್ತಾರೆ. ಇದರ ವಿರುದ್ಧ ಸೋಮೋಟೋ ಆಗಿ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕಾಗಿತ್ತು. ಯಾಕೆ ಬಿಜೆಪಿ ಅಧ್ಯಕ್ಷರ ಈ ಹೇಳಿಕೆಯ ಮೇಲೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ತಾ ಇಲ್ಲ? ಚುನಾವಣೆಯಲ್ಲಿ ಧರ್ಮದ ಬಳಕೆಯಂತೂ ಹಿಗ್ಗಾಮುಗ್ಗ ನಡೀತಾರೆ. ನಮ್ಮ ಸಂವಿಧಾನದ ಪ್ರಕಾರ, ನಮ್ಮ ಚುನಾವಣಾ ಸಂಪ್ರದಾಯದ ಪ್ರಕಾರ ಧರ್ಮವನ್ನು ಚುನಾವಣೆಗೆ ಬಳಸುವಂತಿಲ್ಲ. ಅದು ನಡೀತಾ ಇದೆ. ಇದನ್ನ ಯಾಕೆ ಚುನಾವಣಾ ಆಯೋಗ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ಇದು ಸಂವಿಧಾನ ವಿರೋಧಿ ಅಲ್ವಾ? ಈ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರ ನೀಡಬೇಕು. ಹಾಗೆಯೇ ತಾವು ಮತದಾರರು ಏನಿದ್ದೀರಿ, ತಾವು ಈ ಬಗ್ಗೆ ಆಲೋಚನೆ ಮಾಡಿ. ಇಲ್ಲಿ ಏನು ನಡೀತಾ ಇದೆ, ವ್ಯವಸ್ಥಿತವಾಗಿ ಜನತಂತ್ರವನ್ನು ಹತ್ತಿಕ್ಕುವ ಕೆಲಸ ಇಲ್ಲಿ ನಡೀತಾ ಇದೆಯಾ? ಜನತಾಂತ್ರಿಕ ಸಂಪ್ರದಾಯಗಳು ಏನಿವೆ ಈ ಚುನಾವಣೆಯ ಸಂದರ್ಭದಲ್ಲಿ ಅದರ ಉಲ್ಲಂಘನೆಯಾದರೂ ಕೂಡ ಚುನಾವಣಾ ಆಯೋಗ ಕಣ್ಣು ಮುಚ್ಚಿ ಕುಳಿತಿದೆಯಾ? ಈ ಪ್ರಶ್ನೆಗಳನ್ನು ಮತದಾರರು ಕೇಳ್ಕೋಬೇಕು, ಆಗ ಗೊತ್ತಾಗುತ್ತೆ.
ಈ ಚುನಾವಣೆಯಲ್ಲಿ ಯಾರನ್ನ ಗೆಲ್ಲಿಸುವುದಕ್ಕೆ ಯಾರು ಯತ್ನ ನಡೆಸ್ತಾ ಇದ್ದಾರೆ, ಯಾರ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಇಡಿಯನ್ನು ಬಳಸಿಕೊಳ್ಳುತ್ತಿರುವವರು ಯಾರು, ಇನ್ಕಮ್ ಟ್ಯಾಕ್ಸ್ ಅನ್ನು ಬಳಸಿಕೊಳ್ಳುತ್ತಿರುವವರು ಯಾರು, ಹಾಗೇನೆ ಈ ಎಲ್ಲ ಕೇಂದ್ರೀಯ ಸಂಸ್ಥೆಗಳನ್ನು ಬಳಸಿಕೊಳ್ಳುತ್ತಿರುವವರು ಯಾರು, ಈ ಪ್ರಶ್ನೆ ತಾವು ಕೇಳಿಕೊಳ್ಳಿ, ತಮಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮದ ನನ್ನ ಈ ಹೋರಾಟಕ್ಕೆ ತಮ್ಮ ಬೆಂಬಲ ಇಲ್ಲಿ. ಎಲ್ಲರಿಗೂ ನಮಸ್ಕಾರ.